ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ 10th ಬ್ಲಾಕಲ್ಲಿ ಇರುವಂತಹ BDA ಮನೆ ನೋಡೋಕೆ ಬಂದಿದ್ದೀವಿ. ಇದು 20ಗೆ 30 ಆಗಿರುತ್ತೆ BDA. ಅದ್ರ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಅಂಜನಾಪುರ 10th ಬ್ಲಾಕಲ್ಲಿ ಇರುವಂಥ BDA ಮನೆ 2030 ಈಸ್ಟ್ ಫೇಸ್ ಈಸ್ಟ್ ಗೇಟ್. ಓಕೆ, ಮನೆ ಸುತ್ತಮುತ್ತ ನೋಡ್ಬೋದು ನೀವು. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆ ಕೂಡ ಅಷ್ಟೇ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಆಲ್ರೆಡಿ ಮನೆಗಳೆಲ್ಲ ಆಗೋಗಿದೆ ನಿಮಗೆ. ಪಕ್ಕ ಮನೆಗಳು ನೋಡಿಸ್ತಾ ಇದ್ದೀನಿ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ ಹಂಗಾರೆ, ಇನ್ನಾಗ್ತಳ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ MS ಫುಲ್ ಗೇಟ್ ಕೊಟ್ಟಿದ್ದಾರೆ. ನಿಮಗೆ ಕಾರ್ ಹೋಗೋಕ್ಕೆ ಚೆನ್ನಾಗಿದೆ. ಫುಲ್ ಗೇಟು ಫುಲ್ ಕವರ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ನೋಡ್ಬೋದು, ಫಸ್ಟ್ ಫ್ಲೋರಲ್ಲಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ಸ್ಟೀಲ್ ಕೊಟ್ಟಿದ್ದಾರೆ. ಬಾಲ್ಕನಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಫ್ರಂಟ್ ಎಲಿವೇಶನು ಈಸ್ಟ್ ಫೇಸ್ ಈಸ್ಟ್ ಗೇಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ನಿಮಗೆ. ಹಾಗೆ ಇಲ್ಲಿ ನೇಮ್ ಬೋರ್ಡ್ ಮಡಗೋಕ್ಕೆ ನೋಡ್ಬೋದು ನಿಮಗೆ. ಸ್ಟೋನಲ್ಲಿ ನಿಮಗೆ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗಾದರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗ್ತಾ ಇರೋಂಗೆ ನಿಮಗೆ ಫುಲ್ ಪಾರ್ಕಿಂಗ್ ಸಿಗುತ್ತೆ ನಿಮಗೆ. ಇದು ಬಂದು ಫುಲ್ ಪಾರ್ಕಿಂಗ್ ಆಗಿರುತ್ತೆ. ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು, 3 ರಿಂದ 4 ಬೈಕ್ ನಿಲ್ಲಿಸ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಹಾಗೆ ಫ್ಲೋರ್ ಕೂಡ ನೋಡ್ಬೋದು, ನಿಮ್ಗೆ ಟೈಲ್ಸ್ ಮಾಡಿದ್ದಾರೆ, ಆಲ್ರೆಡಿ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಪಾರ್ಕಿಂಗ್ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಗ್ಯಾಸ್ ಪ್ರವೇಶನ್ ಜಾಗ ಕೂಡ ಕೊಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ ನೋಡ್ಬೋದು. ಗ್ಯಾಸ್ 2 ಗ್ಯಾಸ್ ಇಲ್ಲ 3 ಗ್ಯಾಸ್ ಮಾಡಿಕೋಬೋದು, ತುಂಬ ದೊಡ್ಡದಾಗಿದೆ ನಿಮಗೆ. ಹಾಗೆ ಇಲ್ಲಿ ಕೂಡ ನೋಡ್ಬೋದು ನಿಮಗೆ ಬೋರ್ ಆಗಿದೆ. ಇಲ್ಲಿ ಬಂದು ಸಂಪು ನಿಮ್ಗೆ 12,000 ಲೀಟ್ರು ನೀರು, 12,000 ಸಂಪು ನೀರು ಬಂದಿದೆ. 12,000 12,000 ನೀರು ಇರಿಸೋಷ್ಟು. ಹಾಗೆ ಈ ಕಾರ್ನರಲ್ಲಿ ನೋಡ್ಬೋದು ನಿಮಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ನಿಮಗೆ 12,000 ಅಡಿ ಇದೆ ಬೋರು ನೋಡ್ಬೋದು. ಫುಲ್ ಪಾರ್ಕಿಂಗು ನಿಮಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇನ್ನೂ ಕೆಲಸ ನಡೀತಾ ಇದೆ, ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಒಂದೊಂಚೂರು ಪೆಂಡಿಂಗ್ ಕೆಲಸಗಳಿದೆ. ಅದರಿಂದ ಅದ್ರ ಸಾಮಾನುಗಳು ಗಲೀಜು ಹಂಗಂಗೆ ಇದೆ, ಎಲ್ಲ ಕ್ಲೀನ್ ಮಾಡ್ತಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಆಲ್ರೆಡಿ 95% ಕೆಲಸ ಮುಗಿದೋಗಿದೆ, ಇನ್ನೊಂದು 5% ಇದೆ. ಹಾಗೆ ಈ ಕಡೆ ನಿಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ, ಕಾಣಿಸುತ್ತೆ ನೋಡಿ. ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಇದಿಷ್ಟು ಪಾರ್ಕಿಂಗಲ್ಲಿ ಇರುವಂಥ ಡೀಟೇಲ್ಸು. ಫಸ್ಟ್ ಫ್ಲೋರ್ಗೆ ಹೋಗೋಣ ಹಂಗಾದ್ರೆ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಇಲ್ಲಿ ಮೆಟ್ಲಿಗೆ ಬಂದ್ಬಿಟ್ಟು ನಿಮಗೆ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ ನಿಮಗೆ. ಹಾಗೆ SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ, ಜಿಂದಾಲ್ದು ಚೆನ್ನಾಗಿದೆ. ಹಾಗೆ ಸೈಡ್ ವಾಲ್ಗೆಲ್ಲ ನೋಡ್ಬೋದು ನಿಮಗೆ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. 2x4 2x3 ಇದು. ಹಾಗೆ ಬ್ಲ್ಯಾಕ್ ಪಟ್ಟಿ ಕೂಡ ಕೊಟ್ಟಿದ್ದಾರೆ ನಿಮಗೆ ಸೈಡ್ ವಾಲ್ಗೆ. ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ ನಿಮಗೆ. ಇಲ್ಲೂ ಕೂಡ ಅಷ್ಟೇ, ಮನೆ ಮುಂದುಗಡೆ ನಿಮಗೆ ಧಾರಾಳವಾಗಿ 4 ಅಡಿ ಜಾಗ ಕೊಟ್ಟಿದ್ದಾರೆ. ಆರಾಮಾಗಿ 2-3 ನಿಂತ್ಕೋಬೋದು. ಹಾಗೆ ಮನೆ ಮುಂದುಗಡೆ ಬಂದರೆ ನಿಮಗೆ ಮುಂದೆ ಜಾಗ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ ಹಸಿರಾಗಿ ಮನೆ ಮುಂದೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನಾವು ಬಂದಿದ್ದ ಜಾಗ, ಮೆಟ್ಲು. ಹಾಗೆ ಮೇಲ್ಗಡೆ ನೋಡ್ಬೋದು POC ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಟೀಕ್ ಬಾಕ್ಲು ಕೂಡ ನೋಡ್ಬೋದು ನಿಮಗೆ. ಟೀಕ್ ಕೂಡ ಎಲ್ಲ ಮಾಡಿದ್ದಾರೆ ಹಳೆ ಸ್ಟೈಲಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಬಾಕ್ಲು ಓಪನ್ ಮಾಡ್ತಾರಂಗೆ ಹಾಲ್ ಸಿಕ್ಕುತ್ತೆ ನಿಮಗೆ. ದೊಡ್ಡದಾಗಿ ಹಾಲು, ತುಂಬ ಚೆನ್ನಾಗಿ ಬಂದಿದೆ. POC ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು, ತುಂಬ ನೀಟಾಗಿ ಮಾಡಿದ್ದಾರೆ. ಹಾಗೆ ಎದುರಿಗೆ ಇಲ್ಲಿ ದೇವ್ರ ಮನೆ ಬಂದಿದೆ ನಿಮಗೆ. ಇದು ಕೂಡ ಬಾಗಿಲು ನಿಮಗೆ
ಟೀಕುಡಲ್ಲೇ ಆಗಿದೆ. ಒಳಗಡೆ ಒಬ್ಬರು ಕೂತ್ಕೊಂಡು ಧಾರಾಳವಾಗಿ ಪೂಜೆ ಮಾಡ್ಬೋದು ನೀವು. ನೋಡಿ, ನಾನೇ ಒಳಗಡೆ ಹೋಗ್ತೀನಿ. ಇಲ್ಲಿ ಕೂತ್ಕೊಂಡು ಧಾರಾಳವಾಗಿ ಪೂಜೆ ಮಾಡೋಷ್ಟು ಜಾಗ ಬಿಟ್ಟಿದ್ದಾರೆ. ಬೇರೆ ಕಡೆ ಏನು ಮಾಡ್ತಾರೆ, ದೇವ್ರ ಮನೆಯನ್ನು ತುಂಬ ಚಿಕ್ಕದು ಮಾಡಿಬಿಡ್ತಾರೆ. ಇವರು ನೀಟಾಗಿ ದೊಡ್ಡದಾಗಿ ಮಡಗಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, TV ಯೂನಿಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಮೇಲ್ಗಡೆ ಅಷ್ಟೇ LED ಲೈಟ್ಗಳು ತುಂಬ ಚೆನ್ನಾಗಿ ಬಂದಿದೆ, ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಫ್ಲೋರಿಂಗ್ ಕೂಡ ನೋಡ್ಬೋದು ನೀವು, ಗ್ರಾನೈಟ್ ಯೂಸ್ ಮಾಡಿದ್ದಾರೆ, 3 ವೈಟ್ ಗ್ರಾನೈಟು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ನೋಡಿ, ಅಲ್ಲೊಂದು ಧಾರಾಳವಾಗಿ 2 ಸೀಟರ್ ಸೋಫಾ ಹಾಕೋಬೋದು ನೀವು. ಬೇಡ ಅಂದರೆ ಹಿಂಗೆ ಇಲ್ಲಿ ಎಲ್ ಶೇಪಲ್ಲಿ ಇಲ್ಲೊಂದು 2 ಸೀಟರ್ ಸೋಫಾ ಹಾಕೋಬೋದು. ಸಾರಿ, ಓಕೆ. ಈ ಕಡೆ ಬಂದರೆ ನಿಮಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ ನಿಮಗೆ, ಎಲ್ ಶೇಪಲ್ಲಿ. ಕೆಳಗಡೆ ನೋಡ್ಬೋದು ಕಬೋರ್ಡ್ಗಳೆಲ್ಲ ಆಗಿದೆ ನಿಮಗೆ. ಹಾಗೆ ಮೇಲ್ಗಡೆ ಕೂಡ ಓವರ್ ಹೆಡ್ ಕಬೋರ್ಡ್ ಆಗಿದೆ ನಿಮಗೆ. ಓಕೆ, ಅಡುಗೆ ಮನೇಲಿ ಏನೇನಿದೆ ಅಂತ ನೋಡೋಣ. ಓಕೆ, ಇಲ್ಲಿ ಬಂದರೆ ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಫ್ರಿಜ್ ಮುಳುಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಮುಳುಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ಬೋದು, ಅಲ್ಲಿ ಒಳಗಡೆ ಚಿಮ್ನಿ ಜಾಗ ಕೂಡ ಬಿಟ್ಟಿರ್ತಾರೆ. ಹಾಗೆ ಈ ಕಾರ್ನರಲ್ಲಿ ಗ್ಯಾಸ್ ಸ್ಟವ್ ಮಡಿಕೋಬೋದು. ಇಲ್ಲಿ ಮಿಕ್ಸಿ ಓವನ್ ಏನು ಮಡಿಕೊಂತಿದ್ರೆ ಮಡಗ್ಬೋದು. ಹಾಗೆ ಇಲ್ಲಿ ಸ್ಟೋರೇಜ್ ಅಂದರೆ ಸಣ್ಣ ಸಾಮಾನು ಪಾತ್ರೆಗಳ್ದು ಏನಾರು ಮಡಿಕೊಂತಿದ್ರೆ ಇಲ್ಲಿ ಮಡಗ್ಬೋದು. ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಹಾಗೆ ಇಲ್ಲಿ ನಿಮಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ, ಪಾಯಿಂಟ್ ಔಟು. ಹಾಗೆ ನಿಮಗೆ ವಿತ್ ಸ್ಟೋರೇಜ್ ಜಾಗ ಕೂಡ ಕೊಟ್ಟಿದ್ದಾರೆ. ಮೆಟ್ಲು ಕೆಳಗಡೆ ನಿಮಗೆ ಧಾರಾಳವಾಗಿ ತುಂಬ ಜಾಗ ಇರುವಂಥ ಜಾಗ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ, ಅಡುಗೆ ಮನೆ ಇದು. ಹಾಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ, ಇದು ಬಂದು ಹಾಲ್ ಆಗಿರುತ್ತೆ. ವಾಲ್ ಕೂಡ ನೋಡ್ಬೋದು, ವಾಲ್ ಪೇಪರ್ ಮಾಡಿ ನಿಮಗೆ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಪೈಂಟ್ ಕೊಟ್ಟಿಲ್ಲ ಇವರು, ವಾಲ್ ಪೇಪರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಬಂದು ಹಾಲ್ ಆಗಿರುತ್ತೆ. ಹಾಗೆ ಕೆಳಗಡೆ ಒಂದು ಸೀನಿಯರ್ ಸಿಟಿಜನ್ ರೂಮ್ ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ. ಆಚೆ ಕಡೆ ಕೆಲಸ ನಡೀತಿದೆ, ಸೌಂಡು. ಓಕೆ, ಕೆಳಗಡೆ ಬಂದರೆ ನಿಮ್ಗೆ ಇಲ್ಲಿ ಸೀನಿಯರ್ ಸಿಟಿಜನ್ ರೂಮ್ ಅಂದರೆ ಒಂದು ರೂಮ್ ಕೊಟ್ಟಿದ್ದಾರೆ ನಿಮಗೆ. ಬೇಕಾದ್ರೆ ಒಂದು ಕಾಟ್ ಹಾಕೋಬೋದು, ಧಾರಾಳವಾಗಿ ಒಂದು ಕಾಟು. ಇಲ್ಲಷ್ಟೇ ನಿಮಗೆ ವಾಲ್ ಪೇಪರ್ ಕೊಟ್ಟಿದ್ದಾರೆ ನೋಡ್ಬೋದು, ತುಂಬ ಚೆನ್ನಾಗಿದೆ ಡಿಸೈನು, ಸ್ಟೋನ್ ಥರ. ಹಾಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಕೆಳಗಡೆ ಇರೋರಿಗೆ, ವಿತ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಅಂದರೆ ಸೀನಿಯರ್ ಸಿಟಿಜನ್ ರೂಮ್ ಅಂತ ಹೇಳ್ಬೋದು. ಇದು ವಯಸ್ಸಾದವ್ರು ಯಾರನ್ನ ಇದ್ರೆ ಮೆಟ್ಲೆಕ್ಕಾಗಲ್ಲ ಅಂದರೆ ಅಂಥವ್ರು ಕೆಳಗಡೆನೇ ಇರ್ಬೋದು. ಇಲ್ಲ ಮಕ್ಕಳು ದೊಡ್ಡವ್ರು ಯಾರು ಬೇಕಾದ್ರೂ ರೂಮ್ ಯೂಸ್ ಮಾಡ್ಬೋದು. ಇದು ಫಸ್ಟ್ನೇ ರೂಮ್ ಆಗಿರುತ್ತೆ. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ, ಇದು ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮು. ಇದು ಹಾಲು, ಅಲ್ಲಿ ದೇವ್ರ ಮನೆ ಬರುತ್ತೆ. ಇದು TV ಯೂನಿಟ್ ಬರುತ್ತೆ ನಿಮ್ಗೆ ಇಲ್ಲಿ. ಇದು ಹಾಲು, ಇದು ಅಡುಗೆ ಮನೆ. ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸು. ಹಂಗಾದ್ರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ನಿಮಗೆ ಸೇಮು ಗ್ರಾನೈಟೇ ಕೊಟ್ಟಿದ್ದಾರೆ. ಇಲ್ಲಿ ಮೆಟ್ಲಿಗೆ ಔಟ್ಸೈಡ್ ಮಾತ್ರ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ರು. ಇಲ್ಲಿ ವೈಟ್ ಕಲರ್ ಗ್ರಾನೈಟೇ ಕೊಟ್ಟಿದ್ದಾರೆ. ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ, ಜಿಂದಾಲು. ಇಲ್ಲೂ ಅಷ್ಟೇ, ನಾನು ಹೇಳ್ದಂಗೆ ಪ್ರತಿಯೊಂದು ವಾಲ್ಗೂ ಒಂದೊಂದು ವಾಲ್ಗೆ ಇಲ್ಲಿ ಬಂದು ನಿಮ್ಗೆ ನೋಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಂತೀವಿ ನಾವು. ಮಾಸ್ಟರ್ ಬೆಡ್ರೂಮ್ಗೆ ವಿತ್ ಕಾಟ್ ಕೊಟ್ಟಿದ್ದಾರೆ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಲ್ಲಿ ಬಂದ್ಬಿಟ್ಟು ವಾರ್ಡ್ರೋಬ್ ಇದೆ, ಓವರ್ ಹೆಡ್ ಕಬೋರ್ಡ್. ಮೇಲ್ಗಡೆ ನೋಡಿ POP ಫಾಲ್ ಸೀಲಿಂಗ್ ಆಗಿದೆ, POC ಜೊತೆಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಈ ಕಾರ್ನರಲ್ಲಿ ಬಂದರೆ ಅಲ್ಲಿ ಎದುರಿಗೆ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ, ಸಕ್ಕ ದೊಡ್ಡದಾಗಿದೆ. ಒಂದು ವಾಲೇ ಮಾಡಿಬಿಟ್ಟವ್ರೆ ಟಿ ವಿ ಯೂನಿಟ್ನ. ಯೂಸ್ವಲಾಗಿ ಅರ್ಧ ಮಾಡ್ತಾರೆ ಜನ, ಇವರು ಒಂದು ವಾಲ್ ಫುಲ್ ಟಿ ವಿ ಯೂನಿಟೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಪ್ರತಿ ಒಂದು ಕಡೆನೂ ನಿಮಗೆ ವಾಲ್ ಪೇಪರ್ ಮಾಡಿದ್ದಾರೆ, ಜಾಸ್ತಿ ಪೇಂಟ್ ಮಾಡಿ ಯೂಸ್ ಮಾಡಿಲ್ಲ, ವಾಲ್ ಪೇಪರ್ನ ಯೂಸ್ ಮಾಡಿದ್ದಾರೆ. ಹಾಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಅಲ್ಲಿ ಸ್ಟೋರೇಜ್ ಏನೋ ಮಡಗಿದ್ದಾರೆ ಅಂತ ಬಾಕ್ಲು ಹಾಕಿದ್ದಾರೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ವಿತ್ ಕಾರ್ಡ್ ಜೊತೆ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮು, ಟಿ ವಿ ಯೂನಿಟ್, POP ಫಾಲ್ ಸೀಲಿಂಗ್ ಇನ್ಕ್ಲೂಡಿಂಗ್ POC. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಮಾಸ್ಟರ್ ಬೆಡ್ರೂಮು. ಹಾಗೆ ಈ ಕಾರ್ನರ್ ಬಂದರೆ ನಿಮಗೆ ಚಿಲ್ಡ್ರನ್ ಬೆಡ್ರೂಮು. ಇಲ್ಲೂ ಕೂಡ ನೋಡ್ಬೋದು ನೀವು, ವಾಲ್ ಪೇಪರ್ ಆಗಿದೆ. ಒಂದೊಂದು ವಾಲ್ಗೂ ಒಂದೊಂದು ಥರ ಪೇಪರ್ ಕೊಟ್ಟಿದ್ದಾರೆ, ಒಂದೊಂದು ಜಾಗದಲ್ಲೂ ಒಂದೇ ಥರ ಎಲ್ಲೂ ಯೂಸ್ ಮಾಡಿಲ್ಲ. POP ಫಾಲ್ ಸೀಲಿಂಗ್ ಆಗ್ತಿದೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ, LED ಲೈಟ್ ಕೊಟ್ಟಿದ್ದಾರೆ. ಹಾಗೆ ಇದು ಕೂಡ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಕೂಡ ಒಂದು ಕಾರ್ಡ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಸೈಡಲ್ಲಿ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಈ ಕಡೆ ಬಂದರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬಂದಿದೆ ಒಂದು ಚಿಲ್ಡ್ರನ್ ಬೆಡ್ರೂಮ್ಗೆ. ತುಂಬ ದೊಡ್ಡದಾಗಿದೆ ಇದು. ಹಾಗೆ ಈ ಕಡೆ ಬಂದರೆ ಬಾಲ್ಕನಿ ಬರುತ್ತೆ. ಧಾರಾಳವಾಗಿ 2 ಇಲ್ಲ 3 ಜನ ನಿಂತ್ಕೊಳ್ಳೋಷ್ಟು ಜಾಗ ಕೂಡ ಇದೆ. ಮನೆ ಅಕ್ಕಪಕ್ಕ ಈ ಥರ ಕಾಣುತ್ತೆ. ಮೇಲ್ಗಡೆ ಬಂದರೆ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ ನಿಮಗೆ 5 ಅಡಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಸ್ಟೀಲ್ ಕೊಟ್ಟಿದ್ದಾರೆ ಜೊತೆಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್. POP ಫಾಲ್ ಸೀಲಿಂಗ್ ಆಗಿದೆ, ವಿತ್ ಕಾಟ್ ಕೊಟ್ಟಿದ್ದಾರೆ, ಕಬೋರ್ಡ್. ತುಂಬ ಚೆನ್ನಾಗಿದೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇತ್ತು, ಅಂದರೆ ಫಸ್ಟ್ ಫ್ಲೋರಲ್ಲಿ ಹಾಲಲ್ಲಿ ಒಂದು ರೂಮ್ ಇತ್ತು, ಮೇಲ್ಗಡೆ 2 ರೂಮ್ ಆಯಿತು, ಟೋಟಲು 3 ಆಯಿತು ಇದಕ್ಕೆ. ಇವಾಗ 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಥರ್ಡ್ ಫ್ಲೋರಲ್ಲಿ ಕೂಡ ಒಂದು ರೂಮ್ ಬಂದಿದೆ ನಿಮಗೆ. ಇದು ಕೂಡ ವಿತ್ ಕಾಟ್ ಕೊಟ್ಟಿದ್ದಾರೆ, ಅಂದರೆ ಪ್ರತಿ ಒಂದು ರೂಮ್ಗೂ ಕಾಟ್ ಕೊಟ್ಟಿದ್ದಾರೆ ಅಂತ ಆಯಿತು. 3ನೇ ರೂಮು, ಕೆಳಗಡೆ 2 ಮಾಸ್ಟರ್ ಬೆಡ್ರೂಮು, ಚಿಲ್ಡ್ರನ್ ಬೆಡ್ರೂಮ್ ಆಯಿತು. ಇಲ್ಲೊಂದು 3ನೇ ರೂಮು, ಅಂದರೆ ಟೋಟಲ್ 4 ಆಗುತ್ತೆ ನಿಮಗೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ, ಅಂದರೆ ಫಸ್ಟ್ ಫ್ಲೋರಲ್ಲಿ ಅಡುಗೆ ಮನೆ ತಾವು ಸೇರಿಸಿದ್ರೆ, ಹಾಲಲ್ಲಿ ಸೇರಿಸಿದ್ರೆ ರೂಮ್ ನೋಡಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 3ನೇ ರೂಮ್ ಆಗಿರುತ್ತೆ. ಸೇಮ್ ಮಾಸ್ಟರ್ ಬೆಡ್ರೂಮ್ ಥರ ಇರುತ್ತೆ. ಏನು ಒಂದೇ ಒಂದು ಡಿಫ್ರೆನ್ಸ್ ಅಂದರೆ ನಿಮಗೆ ಇಲ್ಲಿ ವಾಲಲ್ಲಿ ನಿಮಗೆ TV ಯೂನಿಟ್ ಕೊಟ್ಟಿರೋ, ಇಲ್ಲಿ ವಾಲಲ್ಲಿ ನಿಮಗೆ ಫುಲ್ಲು ವಾಲ್ ಪೇಪರೇ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ ನಿಮಗೆ, ವಿತ್ ಓವರ್ ಹೆಡ್ ಕಬೋರ್ಡ್. ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು 4ನೇ ರೂಮ್ ಆಗುತ್ತೆ ಲೆಕ್ಕಕ್ಕೆ. ಇಲ್ಲಿ ಬಂದು ನಿಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದೆ. ಗೆಸ್ಟ್ ರೂಮ್ ಅಂತ ಹೇಳ್ಬೋದು, ಇದನ್ನು ಗೆಸ್ಟ್ ರೂಮ್ ಅಂತ ಹೇಳ್ಬೋದು. ಫಸ್ಟ್ ಫ್ಲೋರಲ್ಲಿ ಹಾಲಲ್ಲಿ ಒಂದು ರೂಮ್, ಸೆಕೆಂಡ್ ಫ್ಲೋರಲ್ಲಿ 2 ರೂಮ್, ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಚಿಲ್ಡ್ರನ್ ಬೆಡ್ರೂಮ್. ಇದು ಗೆಸ್ಟ್ ರೂಮ್, ಅಂದರೆ ಟೋಟಲ್ 4 ಆಯಿತು. ಹಾಗೆ ಈ ಕಡೆ ಬಂದರೆ ಒಂದು ಬಾಲ್ಕನಿ ವಿತ್ ಮೋಲ್ಡು ನೋಡ್ಬೋದು. ನಿಮಗೆ ಆರಾಮಾಗಿ ನೀವು ಸಂಜೆ ಹೊತ್ತು ಪಾರ್ಟಿ ಗಿರ್ಟಿ ಮಾಡ್ತೀನಿ, ಇಲ್ಲ ಸಾಯಂಕಾಲ ಹೊತ್ತು ಕೂತ್ಕೊತೀನಿ ಅಂದರೆ ಧಾರಾಳವಾಗಿ ಇಲ್ಲಿ ಕೂತ್ಕೋಬೋದು. ಇಲ್ಲೂ ಕೂಡ ಅಷ್ಟೇ POP ಫಾಲ್ ಸೀಲಿಂಗ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಇದನ್ನು ಬೇಕಂದರೆ ನೀವು ರೂಮ್ ಮಾಡ್ಕೊತೀನಿ ಅಂದರೆ ರೂಮ್ ಮಾಡ್ಕೋಬೋದು. ಬೇಕಂದರೆ ನೋಡಿ, ಇಲ್ಲೊಂದು ವಾಲ್ ಮಾಡಿಬಿಟ್ಟು ಇಲ್ಲೊಂದು ವಾಲ್ ಕ್ಲೋಸ್ ಮಾಡ್ಕೊಂಡ್ರು ಆಯಿತು ನಿಮಗೆ. ಅಲ್ಲಿ ಸ್ಕೈಲೈಟು ಆರಾಮಾಗಿ ಬೆಳಕು ಬರಲಿ ಅಂತ ಬಿಟ್ಟಿದ್ದಾರೆ.
ಇಲ್ಲಿ ಬಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಈ ಕಾರಣದಿಂದ ನೋಡ್ತಾ ಇದ್ದೀನಿ. ಸಂಜೆ ಹೊತ್ತು ವ್ಯಾಯಾಮ ಅಂದರೆ ಎಕ್ಸಸೈಸ್ ಮಾಡೋರಿಗೆ, ಬೆಳಗ್ಗೆ ಎಲ್ಲ ಯೋಗ ಮಾಡೋರಿಗೆ ಜಾಗ ತುಂಬ ಚೆನ್ನಾಗಿದೆ, ಧಾರಾಳವಾಗಿ ಯೂಸ್ ಮಾಡ್ಕೋಬೋದು. ನಿಮ್ಗೆ ಬೇಡ ನಾನು ಒಂದು ರೂಮ್ ಮಾಡ್ಕೊತೀನಿ ಅಂದರೆ ಜಸ್ಟ್ ಈ ಜಾಗದಲ್ಲಿ ಒಂದು ವಾಲ್, ಸಣ್ಣದಾಗಿ ಒಂದು ವಾಲ್ ಮಾಡ್ಕೊಂಡ್ರೆ ಹೋಮ್ ಥಿಯೇಟ್ರ್ ಮಾಡ್ಕೋಬೋದು. ನೀವು ಧಾರಾಳವಾಗಿ ಹೋಮ್ ಥಿಯೇಟ್ರ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಹಂಗೆ ನೋಡ್ರಿ ನಿಮಗೆ ಇದು 5ನೇ ರೂಮ್ ಆಗುತ್ತೆ ಅದು. ಮನೆ ಸುತ್ತಮುತ್ತ ಈ ಕಡೆ ಕಾಣಿಸುತ್ತೆ. 5ನೇ ರೂಮ್ ಆಗುತ್ತೆ ಲೆಕ್ಕಕ್ಕೆ. ಅಂದರೆ ಹಾಲಲ್ಲಿ ಫಸ್ಟ್ ಫ್ಲೋರಲ್ಲಿ 1 ರೂಮು, ಸೆಕೆಂಡ್ ಫ್ಲೋರಲ್ಲಿ 2 ರೂಮು, 3ನೇ ಫ್ಲೋರಲ್ಲಿ ಅದೊಂದು ರೂಮು. ಅಂದರೆ ನಿಮಗೆ ಎಕ್ಸ್ಟ್ರಾ ಗೆಸ್ಟ್ ರೂಮ್ ಅಂತೀವಲ್ಲ, ಇದೊಂದು ರೂಮು. ಹಂಗೆ ಬೇಕಂದರೆ ಇದೊಂದು ರೂಮ್ ಮಾಡ್ಕೋಬೋದು. ಟೋಟಲ್ ನಿಮಗೆ 5 ರೂಮ್ ಲೆಕ್ಕ ಬರುತ್ತೆ ನಿಮಗೆ. ಇದು ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಕೂಡ ನೋಡ್ಬೋದು. ನಿಮಗೆ ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಬೆಳಕಿಗೆ. ಇಲ್ಲ ನನಗೆ ಅದು ಬೇಡ ಅಂದರೆ, ರೂಮ್ ಮಾಡೋದು ಬೇಡ ಅಂದರೆ ನೀವು ಹಂಗೆ ಮಾಡ್ಬೋದು. ಟೋಟಲ್ಲು 4 ರೂಮ್ ಬರುತ್ತೆ ನಿಮಗೆ ಬಿಲ್ಡಿಂಗಲ್ಲಿ. ಮೇಲ್ಗಡೆ ಟೆರೆಸ್ಗೆ, ಓಪನ್ ಟೆರೆಸ್ಗೆ ಹೋಗ್ತೀವಿ. ಮೇಲ್ಗಡೆ ಬಂದರೆ ಓಪನ್ ಟೆರೆಸ್ ಈ ಥರ ಕಾಣಿಸುತ್ತೆ ನಿಮಗೆ. ಮನೆ ಸುತ್ತಮುತ್ತ ಕಂಬಿ ಕೊಟ್ಟಿದ್ದಾರೆ, ಬಟ್ಟೆ ಒಗೆದು ಬಟ್ಟೆ ಒಣಗಾಕ ಕಂಬಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿಂದ ನಿಮಗೆ ಬನ್ನರ್ಘಟ್ಟ ನೈಸ್ ರೋಡು ನಿಮಗೆ ಜಸ್ಟ್ ಒಂದು 5 ಮಿನಿಟ್ಸ್, ಅಮ್ಮಮ್ಮ ಅಂದರೆ ಒಂದು 7 ಮಿನಿಟ್ಸ್ ಒಳಗಡೆ ರೀಚ್ ಆಗ್ಬೋದು. 80 ಫೀಟ್ ರೋಡ್ ಸಿಗುತ್ತೆ ಇಲ್ಲಿಂದ ನಿಮಗೆ. ಮುಂದೆನೇ 80 ಫೀಟ್ ರೋಡ್ ರೀಚ್ ಆಯ್ತಾರಂಗೆ ಸ್ಟ್ರೈಟಾಗಿ ಹೋದರೆ ನಿಮಗೆ 5 ನಿಮಿಷದಲ್ಲಿ ಬನ್ನರ್ಘಟ್ಟ ರೋಡ್ ಸಿಗುತ್ತೆ ನಿಮಗೆ. ಓಕೆ, ಇಲ್ಲಿ ಕೈಯಲ್ಲಿ ಬಟ್ಟೆ ಹೋಗಿತೀನಿ ಅಂದರೆ ಕೈಯಲ್ಲಿ ಬಟ್ಟೆ ಹೋಗ್ಕೋಬೋದು. ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ, ಪಾಯಿಂಟ್ ಔಟ್. ಅಂದರೆ ರೂಮ್ ಥರನೇ ಮಾಡಿದ್ದಾರೆ. ಇಲ್ಲೊಂದು ಗೇಟ್ ಹಾಕಂದ್ರೆ ಸಾಕು, ನೀವು ಒಂದು ರೂಮ್ ಆಗುತ್ತೆ. ನಿಮ್ಮ ಮನೇಲಿ ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತೀನಿ, ಪಪ್ಪೀಸ್ ಏನಾನ ಇತ್ತಂದರೆ ನೀವು ಧಾರಾಳವಾಗಿ ಮೇಲ್ಗಡೆನೂ ಬಿಡ್ಬೋದು, ಕೆಳಗಡೆನೂ ಬಿಡ್ಬೋದು. ನೀವು ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರಲ್ಲ, ಅಲ್ಲೂ ಬಿಡ್ಬೋದು, ಇಲ್ಲೂ ಬಿಡ್ಬೋದು. ಹಾಗೆ 1000 ಲೀಟರ್ ಸಿಂಟ್ಯಾಕ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ಬೋದು ನಿಮಗೆ 1000 ಲೀಟರ್ ಸಿಂಟ್ಯಾಕ್ ಕೂಡ ಬಂದಿದೆ. ಮನೆ ಸುತ್ತಮುತ್ತ ಹೀಗಿದೆ ನಿಮಗೆ. ನಿಮ್ಗೆ ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇರ್ಬೋದು ನಿಮಗೆ. ಕನಕಪುರ ನೈಸ್ ರೋಡು ಅಲ್ಲಿ ಬರುತ್ತೆ. ಆ ಬಿಲ್ಡಿಂಗ್ ಇಲ್ಲಿಂದನೇ ಕಾಣಿಸುತ್ತೆ. ಶಾರ್ಟ್ಕಟ್ ರೂಟ್ ಹೋದರೆ ನಿಮ್ಗೆ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಒಳಗಡೆ ಸಿಗುತ್ತೆ ನಿಮಗೆ. ತುಂಬ ಸೆಂಟ್ರಲ್ ಇರುವಂಥ ಜಾಗ. ಈ ಕಡೆ ಕನಕಪುರಗೂ ಕನಕಪುರಗೂ ಹಾಗೂ ಬನ್ನರ್ಘಟ್ಟ ರೋಡ್ಗೂ ಸೆಂಟ್ರಲ್ ಇರುವಂಥ ಜಾಗ ಇದು. ಇನ್ನೊಂದ್ಸತಿ ಹೇಳ್ತೀನಿ, ಇದು ಅಡ್ರೆಸ್ಸು ಅಂಜನಾಪುರ 10th ಬ್ಲಾಕ್ ಬರುತ್ತೆ ನಿಮಗೆ. ಇದು ಬಂದು BDA ಆಗಿರುತ್ತೆ. ಈಸ್ಟ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. ಹಾಗೆ ಇದು ಆಸ್ಕಿಂಗ್, ಇದು 20ಗೆ 30 ಆಗಿರುತ್ತೆ. ಸಾರಿ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,55 lakhs ಹೇಳ್ತಾರೆ. ಅಂದರೆ 1,55,00,000 ಹೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಈ ವಿಡಿಯೋನ ನೋಡಿ, ಹಾಗೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಅಲ್ಲಿ ಕಾಲ್ ಮಾಡಿ ಅದ್ರ ಬಗ್ಗೆ ಮಾತಾಡೋಣ. ನೆಗೋಷಿಯಬಲ್ ಆಗಿರುತ್ತೆ ರೇಟು, ಕಾಲ್ ಮಾಡಿ ಮಾತಾಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವೀಡಿಯೋಗಳು, ಹೊಸ ಮನೆಗಳು ಬರ್ತಾ ಇರುತ್ತೆ. ಸಮ್ ಪೀಪಲ್ ಹೇಳ್ತಾರೆ, ಸರ್ ನಮ್ಮ ಹತ್ರ ಬಜೆಟ್ ಕಮ್ಮಿ ಇದೆ, ಸ್ವಲ್ಪ ಕಮ್ಮಿಲಿ ನೋಡಿ ಸರ್ ಅಂತ. ಆ ಥರ ವೀಡಿಯೋಗಳಿಗೂ ಬರುತ್ತೆ. ನೀವು ಸಬ್ಸ್ಕ್ರೈಬರ್ ಆಗಿರೋ ಆ ಥರ ವೀಡಿಯೋ ಬಂದಾಗ, ನಿಮಗೆ ಬಜೆಟಲ್ಲಿರುವಂಥ ವೀಡಿಯೋ ಬಂದಾಗ ನನಗೆ ಫೋನ್ ಮಾಡಿ, ಅಲ್ಲೇ ಸಿಗೋಣ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.